ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಗೆ ಸಿದ್ಧತೆಗಳು ನಡೀತಾ ಇದೆ. ಅವರ ನಿವಾಸದಿಂದ ಹೊರಡುವಂತಹ ವಾಹನ ಏನು ಮೆರವಣಿಗೆಗೆ ಹೊರಡುವಂತಹ ವಾಹನ ಸಂಪೂರ್ಣವಾಗಿ ಸಿದ್ಧ ಆಗಿರುವಂತಹದ್ದು. ತೆರೆದ ವಾಹನವನ್ನು ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ಫೋಟೋವನ್ನು ಕೂಡ ಮುಂದ್ಗಡೆ ಅಳವಡಿಸಲಾಗಿದೆ. ಜೊತೆಗೆ ಇಡೀ ವಾಹನವನ್ನು ಹೂವಿನಿಂದ ಅಲಂಕೃತಗೊಳಿಸಲಾಗಿದೆ. ಇದೊಂದು ತೆರೆದ ವಾಹನ. ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಿಂದ ಹೈಸ್ಕೂಲ್ ಗ್ರೌಂಡ್ಗೆ ಈ ವಾಹನ ತೆರಳುತ್ತೆ. ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿರುವಂತಹದ್ದು. ಈಗ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದ ಒಳಗೆ ಪೂಜಾ ವಿಧಿವಿಧಾನಗಳು ನಡೀತಾ ಇದ್ದಾವೆ. ಅಲ್ಲಿ ಕೇವಲ ಕುಟುಂಬಸ್ಥರು ಮಾತ್ರ ಭಾಗಿಯಾಗಿದ್ದಾರೆ. ಕೆಲವು ಮಠದ ಸ್ವಾಮೀಜಿಗಳು ಕೂಡ ಭಾಗವಹಿಸಿರುವಂತಹದ್ದು. ಪೂಜೆಯ ವಿಧಿವಿಧಾನಗಳು ಮುಗಿದ ಬಳಿಕ ಈ ಒಂದು ತೆರೆದ ವಾಹನದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. ನಂತರ ಹೈಸ್ಕೂಲ್ ಗ್ರೌಂಡ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಎಲ್ಲ ರೀತಿಯಾದಂತಹ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂತಹದ್ದು. ಮತ್ತು ರಾಜಕೀಯ ಗಣ್ಯರು ಕೂಡ ಆ ಒಂದು ಮೈದಾನಕ್ಕೆ ಬರ್ತಾರೆ. ಅಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕಡೆ ಸಾರ್ವಜನಿಕರಿಗೆ ಹೋಗಲಿಕ್ಕೆ, ಇನ್ನೊಂದು ಕಡೆ VIP ಗಳು ಮತ್ತು ರಾಜಕಾರಣಿಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ವಿಶೇಷವಾದ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂತಹದ್ದು. ಈಗ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರ ಇರುವಂತಹದ್ದು. ಈಗ ಈ ಮೆರವಣಿಗೆ ಮೂಲಕ ಹೈಸ್ಕೂಲ್ ಗ್ರೌಂಡ್ಗೆ ತೆಗೆದುಕೊಂಡು ಹೋಗಿ ಅಂತಿಮ ದರ್ಶನಕ್ಕೆ ಸಂಪೂರ್ಣವಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಹರೀಶ್, TV9 ದಾವಣಗೆರೆ. ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಗೆ ಸಿದ್ಧತೆಗಳು ನಡೀತಾ ಇದೆ. ಅವರ ನಿವಾಸದಿಂದ ಹೊರಡುವಂತಹ ವಾಹನ ಏನು ಮೆರವಣಿಗೆಗೆ ಹೊರಡುವಂತಹ ವಾಹನ ಸಂಪೂರ್ಣವಾಗಿ ಸಿದ್ಧ ಆಗಿರುವಂತಹದ್ದು. ತೆರೆದ ವಾಹನವನ್ನು ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ಫೋಟೋವನ್ನು ಕೂಡ ಮುಂದ್ಗಡೆ ಅಳವಡಿಸಲಾಗಿದೆ. ಜೊತೆಗೆ ಇಡೀ ವಾಹನವನ್ನು ಹೂವಿನಿಂದ ಅಲಂಕೃತಗೊಳಿಸಲಾಗಿದೆ. ಇದೊಂದು ತೆರೆದ ವಾಹನ. ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಿಂದ ಹೈಸ್ಕೂಲ್ ಗ್ರೌಂಡ್ಗೆ ಈ ವಾಹನ ತೆರಳುತ್ತೆ. ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿರುವಂತಹದ್ದು. ಈಗ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದ ಒಳಗೆ ಪೂಜಾ ವಿಧಿವಿಧಾನಗಳು ನಡೀತಾ ಇದ್ದಾವೆ. ಅಲ್ಲಿ ಕೇವಲ ಕುಟುಂಬಸ್ಥರು ಮಾತ್ರ ಭಾಗಿಯಾಗಿದ್ದಾರೆ. ಕೆಲವು ಮಠದ ಸ್ವಾಮೀಜಿಗಳು ಕೂಡ ಭಾಗವಹಿಸಿರುವಂತಹದ್ದು. ಪೂಜೆಯ ವಿಧಿವಿಧಾನಗಳು ಮುಗಿದ ಬಳಿಕ ಈ ಒಂದು ತೆರೆದ ವಾಹನದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. ನಂತರ ಹೈಸ್ಕೂಲ್ ಗ್ರೌಂಡ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಎಲ್ಲ ರೀತಿಯಾದಂತಹ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂತಹದ್ದು. ಮತ್ತು ರಾಜಕೀಯ ಗಣ್ಯರು ಕೂಡ ಆ ಒಂದು ಮೈದಾನಕ್ಕೆ ಬರ್ತಾರೆ. ಅಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕಡೆ ಸಾರ್ವಜನಿಕರಿಗೆ ಹೋಗಲಿಕ್ಕೆ, ಇನ್ನೊಂದು ಕಡೆ VIP ಗಳು ಮತ್ತು ರಾಜಕಾರಣಿಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ವಿಶೇಷವಾದ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂತಹದ್ದು. ಈಗ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರ ಇರುವಂತಹದ್ದು. ಈಗ ಈ ಮೆರವಣಿಗೆ ಮೂಲಕ ಹೈಸ್ಕೂಲ್ ಗ್ರೌಂಡ್ಗೆ ತೆಗೆದುಕೊಂಡು ಹೋಗಿ ಅಂತಿಮ ದರ್ಶನಕ್ಕೆ ಸಂಪೂರ್ಣವಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಹರೀಶ್, TV9 ದಾವಣಗೆರೆ.